ಒಂದು ಕ್ಷಣ ಕಲ್ಪಿಸಿಕೊಳ್ಳಿ. ಒಬ್ಬ ವ್ಯಕ್ತಿ ಅಂದ್ರೆ ಗೋಡೆಯ ಮೇಲಿರುವ ಕ್ಯಾಲೆಂಡರ್ ನೋಡ್ತಿದ್ದಾರೆ ಅಂದ್ಕೊಳ್ಳಿ. ಇವತ್ತಿನಿಂದ ಸರಿಯಾಗಿ 365 ದಿನಗಳ ನಂತರ ಅಂದ್ರೆ ನಿಖರವಾಗಿ 1 ವರ್ಷದ ಬಳಿಕ ಅವರ ಅತ್ಯಂತ ಪ್ರೀತಿಪಾತ್ರರೊಬ್ಬರು ಸಾಯ್ತಾರೆ ಅನ್ನೋದು ಅವರಿಗೆ ಖಚಿತವಾಗಿ ಗೊತ್ತಿದೆ. ಅದು ನಿಜಕ್ಕೂ ಭಯಾನಕ ಪರಿಸ್ಥಿತಿ. ಖಂಡಿತ. ಅಂದ್ರೆ ಯಾವುದೇ ಕಾಯಿಲೆ ಇಲ್ಲ, ಯಾವ ಮುನ್ಸೂಚನೆಯೂ ಇಲ್ಲ, ಆದ್ರೆ ಆ ಸಾವಿನ ದಿನಾಂಕ ಮಾತ್ರ ಕಲ್ಲಿನ ಮೇಲೆ ಗೀಚಿದಷ್ಟೇ ಸತ್ಯ. ಇಂತಹ ಪರಿಸ್ಥಿತಿ ಎದುರಾದ್ರೆ ಮನುಷ್ಯನ ಸಹಜ ಪ್ರತಿಕ್ರಿಯೆ ಹೇಗಿರುತ್ತೆ? ಸಾಮಾನ್ಯವಾಗಿಯೇ ಬಹುತೇಕರು ಆ ಸಂಬಂಧದಿಂದ ಓಡಿ ಹೋಗ್ತಾರಲ್ವಾ? ಹೌದು, ಅಥವಾ ಭಯದಿಂದ ಕುಸಿದು ಬೀಳ್ತಾರೆ. ಆದರೆ ಈ ದಿನಾಂಕ ಮೊದಲೇ ತಿಳಿದಿದ್ರೂ ಆ ವ್ಯಕ್ತಿಯನ್ನೇ ಮದುವೆಯಾಗಲು ನಿರ್ಧರಿಸಿ ಆ ನಿರ್ದಿಷ್ಟ ದಿನ ಬಂದಾಗ ಸಾಕ್ಷಾತ್ ಸಾವಿನ ದೇವತೆಯೇ ಎದುರು ನಿಂತ್ರೂ ಆ ಯಾವುದೇ ಆಯುಧವಿಲ್ಲದೆ ಕೇವಲ ತನ್ನ ತಾರ್ಕಿಕ ಬುದ್ಧಿಮತ್ತತೆಯಿಂದ ಆ ಸಾವನ್ನೇ ಸೋಲಿಸಿದರೆ ಹೇಗಿರುತ್ತೆ ನೋಡಿ. ಇದು ಯಾವುದೋ ಹಾಲಿವುಡ್ ಸಿನಿಮಾದ ಕಥೆ ಅಂತ ಅನಿಸಬಹುದು. ಖಂಡಿತ ಅಲ್ಲ. ಇದು ನಮ್ಮ ಮೂಲ ಗ್ರಂಥಗಳಲ್ಲಿ ದಾಖಲಾಗಿರುವ ಮನುಕುಲದ ಇತಿಹಾಸದಲ್ಲೇ ಅತ್ಯಂತ ರೋಚಕವಾದ ಬೌದ್ಧಿಕ ಸಾಹಸದ ಕಥೆ ಇದು. ನಿಜ. ಇಂದು ನಾವು ಈ ಆಳವಾದ ವಿಶ್ಲೇಷಣೆಯಲ್ಲಿ ಮಹಾಭಾರತದ ವನಪರ್ವದಲ್ಲಿ ಬರುವ ಸಾವಿತ್ರಿ ಮತ್ತು ಸತ್ಯವಾನ್ ಕಥೆಯನ್ನು ಬಹಳ ಡೀಪ್ ಆಗಿ ಚರ್ಚೆ ಮಾಡ್ತಿದ್ದೀವಿ. ಶತಮಾನಗಳಿಂದ ಏನ್ ಗೊತ್ತಾ, ಈ ಕಥೆಯನ್ನು ಕೇವಲ ಒಂದು ಪುರಾಣದ ಕಥೆಯಾಗಿ ಅಥವಾ ವಟಸಾವಿತ್ರಿ ಹಬ್ಬದ ಒಂದು ಭಾವುಕ ಆಚರಣೆಯಾಗಿ ಮಾತ್ರ ನೋಡಿಕೊಂಡು ಬರಲಾಗಿದೆ. ಕರೆಕ್ಟ್. ಕೇವಲ ಒಂದು ಪೂಜೆ ಅಥವಾ ವ್ರತ ಅಂತ ಅಂದ್ಕೊಂಡಿದ್ದಾರೆ. ಹೌದು. ಆದರೆ ಈ ಕಥೆಯ ಮೂಲ ಬೇರುಗಳನ್ನು ನಾವು ಒಗೆದಾಗ ಇದು ಕೇವಲ ಕಣ್ಣೀರಿನ ಕಥೆಯಲ್ಲ ಅನ್ನೋದು ಸ್ಪಷ್ಟವಾಗುತ್ತೆ. ನಿಖರವಾಗಿ. ಅಂದ್ರೆ ಮೂಲ ಗ್ರಂಥಗಳ ಪುಟಗಳನ್ನು ತಿರುವಿದಾಗ ನಮಗೆ ಸಿಗೋದು ಬೇರೆಯ ಒಂದು ಆಯಾಮ. ಇಲ್ಲಿರೋದು ಒಬ್ಬ ಹೆಣ್ಣಿನ ಅಳಲಲ್ಲ, ಬದಲಾಗಿ ಅತ್ಯಂತ ಪ್ರಬಲವಾದ ಧಾರ್ಮಿಕ ಧೈರ್ಯ, ಒಂದು ಶ್ರೇಷ್ಠ ಮಟ್ಟದ ತಾರ್ಕಿಕ ಬುದ್ಧಿಮತ್ತೆ ಮತ್ತು ಆ ಸ್ತ್ರೀ ಶಕ್ತಿಯ ನೈಜ ಅರ್ಥ. ಹೌದು. ಈ ದಿನದ ನಮ್ಮ ಈ ಆಳವಾದ ವಿಶ್ಲೇಷಣೆಯ ಮುಖ್ಯ ಉದ್ದೇಶವೂ ಇದೆ. ಸಾವಿತ್ರಿಯ ಕಥೆಯನ್ನು ಒಂದು ಭಾವುಕ ಕಥೆಯಾಗಿ ನೋಡುವ ಬದಲು ಅದರಲ್ಲಿ ಅಡಗಿರುವ ವೈದಿಕ ತರ್ಕವನ್ನು ಅಥವಾ ಎದುರಾಳಿಯನ್ನೇ ಅವರ ನಿಯಮಗಳಿಂದ ಕಟ್ಟುವ ತಂತ್ರವನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಿದೆ. ಹೌದು. ಈ ಕಥೆಯ ಆಳಕ್ಕೆ ಇಳಿಬೇಕು ಅಂದ್ರೆ ನಾವು ಸಾವಿತ್ರಿಯ ಜನನದ ಹಿನ್ನೆಲೆಯಿಂದಲೇ ಆರಂಭಿಸಬೇಕು. ನೋಡಿ, ಆಕೆಯ ತಂದೆ ಮದ್ರದೇಶದ ರಾಜ ಅಶ್ವಪತಿ. ಈತ ಅಂತಿಂತ ರಾಜನಲ್ಲ, ಅತ್ಯಂತ ಶಿಸ್ತಿನ ಹಾಗೂ ತಪಸ್ಸಿನ ಮಾರ್ಗದಲ್ಲಿ ನಡೆದವನು. ಓಹೋ. ಸೂರ್ಯನ ಬೆಳಕು ಮತ್ತು ಗಾಯತ್ರಿ ಮಂತ್ರದ ಸ್ವರೂಪಿಣಿಯಾದ ಸಾವಿತ್ರಿ ದೇವಿಯನ್ನು ಕುರಿತು ಆತ ಬರೋಬ್ಬರಿ 18 ವರ್ಷಗಳ ಕಾಲ ಕಠಿಣ ತಪಸ್ಸು ಮಾಡ್ತಾನೆ. ಸುಮ್ಮನೆ ಯೋಚಿಸಿ, 18 ವರ್ಷಗಳ ಕಾಲ ಪ್ರತಿದಿನ 1,00,000 ಆಹುತಿಗಳನ್ನು ಅಗ್ನಿಗೆ ಅರ್ಪಿಸುವುದು ಅಂದ್ರೆ ಆತನ ದೈಹಿಕ ಮತ್ತು ಮಾನಸಿಕ ಏಕಾಗ್ರತೆ ಅಂದ್ರೆ ಫೋಕಸ್ ಯಾವ ಮಟ್ಟದಲ್ಲಿರಬೇಕು ಅಲ್ವಾ? ಅರೆ, 18 ವರ್ಷ ಪ್ರತಿದಿನ 1,00,000 ಆಹುತಿ? ವಾವ್. ಖಂಡಿತ. ಆ ಕಠಿಣ ತಪಸ್ಸಿನ ಫಲವಾಗಿ ಹುಟ್ಟಿದ ಮಗಳೇ ಸಾವಿತ್ರಿ. ಮಹಾಭಾರತದ ವನಪರ್ವದ 293ನೇ ಅಧ್ಯಾಯದಲ್ಲಿ ಈ ಜನನದ ಹಿಂದಿನ ಶಕ್ತಿಯನ್ನು ವಿವರಿಸುವ ಒಂದು ಅದ್ಭುತ ಶ್ಲೋಕವಿದೆ. ದಿವ್ಯಂ ವರ್ಷ ಸಹಸ್ರಂ ತು ಶಾರದಾಂ ಪ್ರಯತಃ ಶುಚಿ ಸಾವಿತ್ರೀಂ ಅರ್ಚಯಾಮಾಸ ಜುಹೋ ದಿವ್ಯಂ ಹುತಾಶಣಂ. ಅಂದ್ರೆ ಅಶ್ವಪತಿಯು ಅತ್ಯಂತ ಶುದ್ಧವಾದ ಮನಸ್ಸಿನಿಂದ ಸಾವಿರಾರು ದಿನಗಳ ಕಾಲ ಸಾವಿತ್ರಿ ದೇವಿಯನ್ನು ಪೂಜಿಸಿ ದಿವ್ಯವಾದ ಅಗ್ನಿಗೆ ಆಹುತಿಗಳನ್ನು ನೀಡಿದನು ಅಂತ ಇದರ ಅರ್ಥ. ಇಲ್ಲಿ ನಾವು ಗಮನಿಸಬೇಕಾದ ಪ್ರಮುಖ ವಿಚಾರ ಒಂದಿದೆ ನೋಡಿ. ಈ ಶ್ಲೋಕವನ್ನು ಕೇವಲ ಆಚರಣೆಯ ವಿವರಣೆ ಅಂತ ನಾವು ಅಂದ್ಕೊಳ್ಬಾರ್ದು. 18 ವರ್ಷಗಳ ಕಾಲ ಒಬ್ಬ ವ್ಯಕ್ತಿ ಪ್ರತಿದಿನ 1,00,000 ಆಹುತಿ ನೀಡ್ತಾನೆ ಅಂದ್ರೆ ಅದು ಆತನ ಜೆನೆಟಿಕ್ಸ್ನಲ್ಲಿ ಅಂದ್ರೆ ವಂಶವಾಹಿನಿಯಲ್ಲೇ ಒಂದು ಅಗಾಧವಾದ ಶಿಸ್ತನ್ನು ತರುತ್ತೆ. ಹೌದು, 100ಕ್ಕೆ 100 ನಿಜ. ಆ ತಪಸ್ಸಿನಿಂದ ಹುಟ್ಟಿದ ಮಗು ಸಾವಿತ್ರಿ. ಹೀಗಾಗಿಯೇ ಅವಳು ಬೆಳೆಯುತ್ತಾ ಸಾಮಾನ್ಯ ರಾಜಕುಮಾರಿ ಆಗಿರ್ಲಿಲ್ಲ. ಅವಳ ಜ್ಞಾನ ಮತ್ತು ತೇಜಸ್ಸು ಎಷ್ಟು ಪ್ರಬಲವಾಗಿತ್ತು ಅಂದ್ರೆ ಆ ಕಾಲದ ಯಾವೊಬ್ಬ ರಾಜಕುಮಾರನೂ ಅವಳನ್ನು ವಿವಾಹವಾಗಲು ಮುಂದೆ ಬರುವ ಧೈರ್ಯನೇ ಮಾಡಲಿಲ್ಲ. ಅವಳ ಬೌದ್ಧಿಕ ಮಟ್ಟದ ಎದುರು ನಿಲ್ಲುವ ಆತ್ಮವಿಶ್ವಾಸ ಯಾರಿಗೂ ಇರಲಿಲ್ಲ. ಅದು ನಿಜ. ಈ ಹಂತದಲ್ಲಿ ಅಂದ್ರೆ ಅಶ್ವಪತಿ ಒಂದು ಐತಿಹಾಸಿಕ ಮತ್ತು ಕ್ರಾಂತಿಕಾರಿ ನಿರ್ಧಾರವನ್ನು ತಗೊಳ್ತಾನೆ. ಆ ಕಾಲದ ವ್ಯವಸ್ಥೆಯಲ್ಲಿ ಒಬ್ಬ ರಾಜ ತನ್ನ ಮಗಳಿಗೆ ತಾನೇ ವರನನ್ನು ಹುಡುಕಿ ಮದುವೆ ಮಾಡುವುದು ವಾಡಿಕೆ ಅಲ್ವಾ? ಹೌದು, ಸಹಜವಾಗಿ ಅದೇ ನಡೆಯೋದು. ಆದ್ರೆ ಅಶ್ವಪತಿ ತನ್ನ ಮಗಳಿಗೆ ತನ್ನ ಗಂಡನನ್ನು ತಾನೇ ಹುಡುಕಿಕೊಳ್ಳುವ ಸಂಪೂರ್ಣ ಸ್ವಾತಂತ್ರ್ಯ ನೀಡ್ತಾನೆ. ಸಾವಿತ್ರಿ ಯಾರದ್ದೋ ನಿರ್ಧಾರಕ್ಕೆ ತಲೆಬಾಗುವ ಅಥವಾ ವ್ಯವಸ್ಥೆಯ ಜೊತೆ ರಾಜಿ ಮಾಡಿಕೊಳ್ಳುವ ಹೆಣ್ಣಲ್ಲ.
ತನ್ನ ಆಯ್ಕೆಯನ್ನು ತಾನೇ ಮಾಡುವಷ್ಟು ಬೌದ್ಧಿಕವಾಗಿ ಅವಳು ಪ್ರಬುದ್ಧಳಾಗಿದ್ರು. ಅವಳು ರಾಜ್ಯಗಳನ್ನು ಸುತ್ತಿ ಕಾಡಿನಲ್ಲಿ ವಾಸಿಸುವ ಕಣ್ಣಿಲ್ಲದ ಗಡೀಪಾರಾದ ರಾಜ ದ್ಯುಮತ್ಸೇನನ ಮಗ ಸತ್ಯವಾನನ್ನು ತನ್ನ ಪತಿಯಾಗಿ ಆಯ್ಕೆ ಮಾಡ್ತಾಳೆ. ಕಾಡಿನಲ್ಲಿ ಕಟ್ಟಿಗೆ ಕೊಡಿಯುವ ಒಬ್ಬ ಸಾಮಾನ್ಯ ವ್ಯಕ್ತಿಯಾತ, ಆದರೆ ಆತನ ವ್ಯಕ್ತಿತ್ವ ಮತ್ತು ಗುಣ ಅವಳನ್ನು ಸೆಳೆಯುತ್ತೆ. ಆದರೆ ನಿಜವಾದ ಕತೆ ತಿರುವು ಪಡೆಯೋದೆಲ್ಲಿ ಗೊತ್ತಾ? ಅವಳು ತನ್ನ ಆಯ್ಕೆಯನ್ನು ಅರಮನೆಯಲ್ಲಿ ಪ್ರಕಟಿಸುವಾಗ ಅಲ್ಲಿ ದೇವರ್ಷಿ ನಾರದರಿರ್ತಾರೆ. ಓ, ನಾರದರು! ಹೌದು, ನಾರದರು ಕೇವಲ ಋಷಿಯಲ್ಲ, ಇಡೀ ಬ್ರಹ್ಮಾಂಡದ ಕಾಲಜ್ಞಾನಿಯವರು. ಸತ್ಯವಾನ್ ಸರ್ವಗುಣ ಸಂಪನ್ನ, ಆದರೆ ಆತನಲ್ಲಿರುವ ಏಕೈಕ ದೋಷವೆಂದರೆ ಇಂದಿಗೆ ಸರಿಯಾಗಿ 1 ವರ್ಷದ ನಂತರ ಅವನು ಸಾಯುತ್ತಾನೆ ಎಂಬ ಭಯಾನಕ ಭವಿಷ್ಯವಾಣಿಯನ್ನು ನಾರದರು ಸಭೆಯಲ್ಲಿ ಬಹಿರಂಗಪಡಿಸ್ತಾರೆ. ನಾರದರಂತಹ ಶ್ರೇಷ್ಠರು ಭವಿಷ್ಯ ಹೇಳಿದಾಗ ಅದು ಕಲ್ಲ ಮೇಲಿನ ಗೆರೆಯೇ ಸರಿ. ಯಾವುದೇ ತಂದೆಗೆ ಈ ಮಾತು ಕೇಳಿ ಆಘಾತವಾಗೋದು ಸಹಜ ಅಲ್ವಾ? ಅಶ್ವಪತಿ ಆತಂಕದಿಂದ ಮಗಳಿಗೆ ಬೇರೆಯವರನ್ನು ಆರಿಸಿಕೊಳ್ಳಲು ಹೇಳ್ತಾನೆ. ಹೌದು, ಯಾರಿಗಾದ್ರೂ ಇದುವೇ ಸರಿಯಾದ ನಿರ್ಧಾರ ಅಂತ ಅನಿಸುತ್ತೆ. ಆದ್ರೆ ಸಾವಿತ್ರಿ ನೀಡುವ ಉತ್ತರ ಇದೆಯಲ್ಲ, ಅದು ಇಡೀ ವೈದಿಕ ಸಾಹಿತ್ಯದಲ್ಲೇ ಅತ್ಯಂತ ದಿಟ್ಟವಾದ ಹೇಳಿಕೆಗಳಲ್ಲಿ ಒಂದಾಗಿದೆ. ಮಹಾಭಾರತದ ವನಪರ್ವದ 294ನೇ ಅಧ್ಯಾಯದಲ್ಲಿ ಅವಳು ಹೇಳ್ತಾಳೆ, ಅವನ ಆಯುಸ್ಸು ಚಿಕ್ಕದಿರಲಿ ಅಥವಾ ದೊಡ್ಡದಿರಲಿ, ಅವನಲ್ಲಿ ಗುಣಗಳಿರಲಿ ಅಥವಾ ದೋಷಗಳಿರಲಿ, ನಾನು ಅವನನ್ನು ಒಮ್ಮೆ ಆರಿಸಿದ್ದೇನೆ, ನಾನು ಇನ್ನೊಮ್ಮೆ ಆರಿಸುವುದಿಲ್ಲ. ವಾವ್, ಎಂಥ ಮಾತು! ಹೌದು, ಮನಸ್ಸು ಮೊದಲು ಆರಿಸುತ್ತದೆ, ನಂತರ ಮಾತು ಅದನ್ನು ಸಾರುತ್ತದೆ ಮತ್ತು ಕ್ರಿಯೆ ಅದನ್ನು ದೃಢೀಕರಿಸುತ್ತದೆ. ಈ 3 ನನ್ನವಾಗಿವೆ, ನಾನು ನನ್ನ ಮಾತನ್ನು ಹೇಳಿದ್ದೇನೆ ಅಂತ ಅವಳು ಸ್ಪಷ್ಟವಾಗಿ ಹೇಳ್ತಾಳೆ. ನೋಡಿ, ಈ ಮಾತುಗಳನ್ನು ಕೇವಲ ಭಾವನಾತ್ಮಕ ಹಠ ಅಥವಾ ಕ್ರುಡು ಪ್ರೇಮ ಅಂತ ನಾವು ತಪ್ಪಾಗಿ ಅರ್ಥೈಸ್ಕೊಳ್ಬಾರ್ದು. ಅವಳು ತನ್ನ ಮನಸ್ಸಿನಲ್ಲಿ ಸತ್ಯವಾನನನ್ನು ಪತಿಯಾಗಿ ಸ್ವೀಕರಿಸಿದ್ದಾಯಿತು. ಈಗ ಕೇವಲ ಸಾವಿನ ಭಯಕ್ಕಾಗಿ ಆ ನಿರ್ಧಾರವನ್ನು ಬದಲಾಯಿಸುವುದು ಧರ್ಮದ ಉಲ್ಲಂಘನೆಯಾಗುತ್ತೆ. ಅಂದ್ರೆ ಅವಳು ತೆಗೆದುಕೊಂಡ ನಿರ್ಧಾರವು ಒಂದು ರೀತಿಯಲ್ಲಿ ಅವಳದೇ ಆದ ಅಸ್ತಿತ್ವದ ಭಾಗವಾಗಿತ್ತು. ಈಗ ಮುಂದಿನ ಪ್ರಶ್ನೆ ಏಳುತ್ತೆ. ಸತ್ಯವಾನ್ ಸರಿಯಾಗಿ 1 ವರ್ಷದಲ್ಲಿ ಸಾಯುತ್ತಾನೆ ಅನ್ನೋದು ಅವಳಿಗೆ ಸ್ಪಷ್ಟವಾಗಿ ಗೊತ್ತಿದೆ. ಮದುವೆಯಾದ ನಂತರ ಅವಳು ರಾಜವೈಭವಗಳನ್ನು ತೊರೆದು ಕಾಡಿನಲ್ಲಿ ತನ್ನ ಕುರುಡು ಅತ್ತೆ ಮಾವಂದಿರ ಸೇವೆ ಮಾಡ್ತಾ ಸಾಮಾನ್ಯ ಜೀವನ ನಡೆಸ್ತಾಳೆ. ಆದ್ರೆ ಅವಳ ತಲೆಯೊಳಗೆ ಆ ಕೌಂಟ್ಡೌನ್ ಓಡುತ್ತಲೇ ಇರುತ್ತೆ. ಸತ್ಯವಾನ್ ಸಾಯಲು ಕೇವಲ 3 ದಿನಗಳಿರುವಾಗ ಅವಳು ತ್ರಿರಾತ್ರ ಉಪವಾಸ ವ್ರತವನ್ನು ಕೈಗೊಳ್ತಾಳೆ. ಇಲ್ಲಿ ನನ್ನದೊಂದು ಪ್ರಶ್ನೆ ಇದೆ. ಹೇಳಿ. ಎದುರಿಗೆ ಸಾವು ಬರ್ತಿದೆ, ಹೋರಾಟ ಮಾಡ್ಬೇಕಿದೆ ಅಂದಾಗ ಮನುಷ್ಯನಿಗೆ ಶಕ್ತಿ ಬೇಕು, ದೈಹಿಕ ಬಲ ಬೇಕು. ಆದ್ರೆ ಅವಳು 3 ದಿನಗಳ ಕಾಲ ಅನ್ನ ನೀರು ಬಿಟ್ಟು ಉಪವಾಸ ಯಾಕೆ ಕೂರ್ತಾಳೆ? ಬಹಳ ಸೂಕ್ತವಾದ ಪ್ರಶ್ನೆ ಇದು. ನೋಡಿ, ನಾವು ತಪಸ್ಸು ಅಥವಾ ಉಪವಾಸವನ್ನು ಕೇವಲ ದೇಹವನ್ನು ದಂಡಿಸುವುದಂತ ಅನ್ಕೊಂಡಿದ್ದೀವಿ. ಹೌದು ಅಲ್ಲ? ಆದರೆ ವೈದಿಕ ವಿಜ್ಞಾನದಲ್ಲಿ ತಪಸ್ಸು ಎಂದರೆ ಮೆದುಳಿನ ಕಾರ್ಯಕ್ಷಮತೆಯನ್ನು ಅತ್ಯುನ್ನತ ಮಟ್ಟಕ್ಕೆ ಕೊಂಡೊಯ್ಯುವ ಪ್ರಕ್ರಿಯೆಯದು. ಜೀರ್ಣಕ್ರಿಯೆಗೆ ದೇಹದ ಅತಿ ಹೆಚ್ಚು ಶಕ್ತಿ ಖರ್ಚಾಗತ್ತೆ. ಆಹಾರ ಮತ್ತು ನೀರನ್ನು ತ್ಯಜಿಸುವ ಮೂಲಕ ಅವಳು ತನ್ನ ದೇಹದ ಸಂಪೂರ್ಣ ಶಕ್ತಿಯನ್ನು ತನ್ನ ಮೆದುಳಿಗೆ ಮತ್ತು ಆಧ್ಯಾತ್ಮಿಕ ಕೇಂದ್ರಕ್ಕೆ ಹರಿಸುತ್ತಿದ್ದಳು. ಓ, ಅದ್ಭುತ! ಮಹಾಭಾರತದ ವನಪರ್ವದ 295ನೇ ಅಧ್ಯಾಯದಲ್ಲಿ ಈ ಪ್ರಕ್ರಿಯೆಯನ್ನು ಹೀಗೆ ವಿವರಿಸಲಾಗಿದೆ. ತ್ರಿರಾತ್ರಂ ಉಪೋಷಿತ ದೇವೀಂ ಸಾವಿತ್ರೀಂ ಪರ್ಯಪೂಜಯತ್ ನಿಯತಾಸ್ಥಿತ ತಿಷ್ಠನ್ ಬ್ರಹ್ಮವರ್ಚಸ್ವಿನಿ ತದಾ. ಅಂದ್ರೆ 3 ಹಗಲು ಮತ್ತು 3 ರಾತ್ರಿಗಳ ಕಾಲ ಉಪವಾಸವಿದ್ದು ಏಕಾಗ್ರತೆಯಿಂದ ಸಾವಿತ್ರಿ ದೇವಿಯನ್ನು ಪೂಜಿಸಿದಳು. ಇದು ಅವಳ ಒಳಗಿನ ಬ್ರಹ್ಮವರ್ಚಸ್ಸನ್ನು ಜಾಗೃತಗೊಳಿಸಿತು. ಆಕೆಯು ಹತಾಶೆಯಿಂದ ಭಯದಿಂದ ಅಳುತ್ತಾ ಈ ಉಪವಾಸ ಮಾಡಲಿಲ್ಲ. ಕರೆಕ್ಟ್. ಮುಂಬರುವ ಆ ಅತ್ಯಂತ ಕಠಿಣ ಬೌದ್ಧಿಕ ಹೋರಾಟಕ್ಕೆ ತನ್ನ ಮನಸ್ಸನ್ನು ಶಾರ್ಪ್ ಆಗಿ ಇಟ್ಟುಕೊಳ್ಳಲು ಒಂದು ರೀತಿಯ ಫ್ಲೋ ಸ್ಟೇಟ್ ತಲುಪಲು ಮಾಡಿದ ಸಿದ್ಧತೆ ಇದು. ವಾವ್, ಇದು ನಿಜಕ್ಕೂ ಆಸಕ್ತಿದಾಯಕ. ದೈಹಿಕ ಶಕ್ತಿಗಿಂತ ಬೌದ್ಧಿಕ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ಒಗ್ಗೂಡಿಸಿಕೊಳ್ಳುವ ತಂತ್ರವಿದು. ಆ ನಿರ್ಣಾಯಕ ದಿನ ಬಂದೇ ಬಿಡುತ್ತೆ. ಸತ್ಯವಾನ್ ಕಾಡಿನಲ್ಲಿ ಕಟ್ಟಿಗೆ ಕಡಿಯಲು ಹೋಗುವಾಗ ಸಾವಿತ್ರಿ ಕೂಡ ಜೊತೆಯಲ್ಲೇ ಹೋಗ್ತಾಳೆ. ಕಟ್ಟಿಗೆ ಕಡಿಯುತ್ತಿರುವಾಗ ಇದ್ದಕ್ಕಿದ್ದಂತೆ ಆತನಿಗೆ ವಿಪರೀತ ತಲೆನೋವು ಬರುತ್ತೆ. ಅವನು ತನ್ನ ಕೊಡಲಿಯನ್ನು ಕೆಳಗಿಟ್ಟು ಸಾವಿತ್ರಿಯ ಮಡಿಲಿನಲ್ಲಿ ತಲೆಯಿಟ್ಟು ಮಲಗ್ತಾನೆ. ಆತನ ಪ್ರಾಣಪಕ್ಷಿ ಹಾರಿ ಹೋಗುತ್ತೆ. ಆಗ ಅಲ್ಲಿಗೆ ಸಾಕ್ಷಾತ್ ಯಮಧರ್ಮರಾಜನೇ ಬರ್ತಾನೆ. ಹೌದು. ಕೆಂಪು ವಸ್ತ್ರ, ಕೈಯಲ್ಲಿ ಪಾಶ, ಅತ್ಯಂತ ಭವ್ಯ ಮತ್ತು ಭಯಾನಕ ರೂಪ. ಅವನು ಸತ್ಯವಾನನ ಹೆಬ್ಬೆರಳಿನ ಗಾತ್ರದ ಪ್ರಾಣವನ್ನು ಎಳೆದುಕೊಂಡು ದಕ್ಷಿಣ ದಿಕ್ಕಿನತ್ತ ಸಾಗ್ತಾನೆ.
ಇಲ್ಲಿ ನನ್ಗೆ ಮತ್ತೊಂದು ಕುತೂಹಲ ಮೂಡುತ್ತೆ. ಏನ್ ಗೊತ್ತದು? ಸಾಮಾನ್ಯವಾಗಿ ಪ್ರಾಣ ತೆಗೆಯಲು ಯಮದೂತರು ಬರ್ತಾರೆ ಅಂತ ನಾವು ಕೇಳಿದೀವಿ. ಆದ್ರೆ ಇಲ್ಲಿ ಖುದ್ದು ಯಮನೇ ಬರಲು ಕಾರಣವೇನು? ಈ ವ್ಯತ್ಯಾಸ ಬಹಳ ಮಹತ್ವದ್ದು ನೋಡಿ. ಯಮದೂತರು ಬರುವುದು ಸಾಮಾನ್ಯ ಆತ್ಮಗಳನ್ನು ಕೊಂಡೊಯ್ಯಲು. ಆದರೆ ಇಲ್ಲಿ ಸಾವಿತ್ರಿಯು ತನ್ನ ತ್ರಿರಾತ್ರ ತಪಸ್ಸಿನಿಂದ ಎಂಥ ಪ್ರಬಲವಾದ ಆಧ್ಯಾತ್ಮಿಕ ವಲಯವನ್ನು ಅಂದ್ರೆ ಆರಾ ಸೃಷ್ಟಿಸಿದ್ಲು ಅಂದ್ರೆ ಅದನ್ನು ಭೇದಿಸಿ ಒಳಬರಲು ಯಮದೂತರಿಗೆ ಸಾಧ್ಯವೇ ಇರಲಿಲ್ಲ. ಹೌದಾ? ಅಂದ್ರೆ ಅವರಷ್ಟು ಸ್ಟ್ರಾಂಗ್ ಆಗಿದ್ರಾ? ಖಂಡಿತ. ಅವಳ ಆ ತಪಸ್ಸಿನ ಅಗ್ನಿಯನ್ನು ಎದುರಿಸುವ ಶಕ್ತಿ ಕೇವಲ ಸೃಷ್ಟಿಯ ನಿಯಮಾವಳಿಗಳ ಅಧಿಪತಿಯಾದ ಯಮಧರ್ಮರಾಜನಿಗೆ ಮಾತ್ರ ಇತ್ತು. ಅಂದ್ರೆ ಅವಳ ಆಧ್ಯಾತ್ಮಿಕ ಫೈರ್ ವಾಲ್ ಅನ್ನು ದಾಟಲು ಸಾಕ್ಷಾತ್ ಧರ್ಮರಾಜನೇ ಬರಬೇಕಾಯ್ತು. ಯಮನು ಸತ್ಯವಾನನ ಪ್ರಾಣವನ್ನು ತೆಗೆದುಕೊಂಡು ಹೋಗುವಾಗ ಸಾವಿತ್ರಿಯ ಪ್ರತಿಕ್ರಿಯೆ ಹೇಗಿರುತ್ತೆ ಅನ್ನೋದನ್ನ ಮಹಾಭಾರತದ ವನಪರ್ವದ 296ನೇ ಅಧ್ಯಾಯದ ಈ ಶ್ಲೋಕ ಹೇಳುತ್ತೆ. ತಂ ದೃಷ್ಟವಾ ಸಾವಿತ್ರಿ ತಸ್ಥೌ ಸಂಜಾತಾಭಿರ್ ದಿವೋಚಿತೈ ಪ್ರಾಂಜರಿ ಪ್ರಣತಾ ಭೂಮೋ ಧರ್ಮರಾಜಂ ಉವಾಚಸ. ಅದ್ಭುತ ಶ್ಲೋಕ ಇದು. ಹೌದು. ಯಮನ ಆ ಭವ್ಯವಾದ ರೂಪವನ್ನು ನೋಡಿದ ತಕ್ಷಣವೇ ಸಾವಿತ್ರಿ ಹೆದರಿ ಓಡಿ ಹೋಗುದಿಲ್ಲ ಅಥವಾ ಮೂರ್ಛೆ ಹೋಗುದಿಲ್ಲ. ಎದ್ದು ನಿಂತು ಕೈಮುಗಿದು ನಮಸ್ಕರಿಸಿ ಧರ್ಮರಾಜನೊಂದಿಗೆ ಮಾತನಾಡಲು ಪ್ರಾರಂಭಿಸುತ್ತಾಳೆ. ಯಮ ಅವಳಿಗೆ ಹೇಳ್ತಾನೆ, ನಿನ್ನ ಕರ್ತವ್ಯ ಮುಗಿದಿದೆ, ಹಿಂದಿರುಗಿ ಹೋಗಿ ಶವ ಸಂಸ್ಕಾರ ಮಾಡು, ಇದು ಪ್ರಕೃತಿಯ ನಿಯಮ ಅಂತ. ಆದ್ರೆ ಅವಳು ಒಪ್ಪೋದಿಲ್ಲ ಅಲ್ವಾ? ಇಲ್ಲ. ಸಾವಿತ್ರಿ ನನ್ನ ಪತಿ ಎಲ್ಲಿಗೆ ಹೋಗುತ್ತಾನೋ ಅದೇ ನನ್ನ ದಾರಿ ಅಂತ ಆತನೊಡನೆ ಧರ್ಮ ತತ್ವಜ್ಞಾನದ ಬಗ್ಗೆ ಚರ್ಚೆ ಶುರು ಮಾಡ್ತಾಳೆ. ಇಲ್ಲಿಂದಲೇ ಆ ಐತಿಹಾಸಿಕ ಬೌದ್ಧಿಕ ಕಥನ ಶುರುವಾಗೋದು. ಸಾವಿತ್ರಿ ಯಮನನ್ನು ಹಿಂಬಾಲಿಸುತ್ತಾ ನ್ಯಾಯ, ಧರ್ಮ ಮತ್ತು ಬ್ರಹ್ಮಾಂಡದ ನಿಯಮಗಳ ಬಗ್ಗೆ ಎಷ್ಟು ಆಳವಾದ ವಿಷಯಗಳನ್ನು ಮಾತಾಡ್ತಾಳೆ ಅಂದ್ರೆ ಸಾಕ್ಷಾತ್ ಯಮಧರ್ಮರಾಜನೇ ಅವಳ ಜ್ಞಾನಕ್ಕೆ ಬೆರಗಾಗ್ತಾನೆ. ನಿಜಕ್ಕೂ ಆಶ್ಚರ್ಯ ಇದು. ಹೌದು. ಅವಳ ಪಾಂಡಿತ್ಯಕ್ಕೆ ಮೆಚ್ಚಿ ಸತ್ಯವಾನನ ಪ್ರಾಣವನ್ನು ಹೊರತುಪಡಿಸಿ ಬೇರೆ ವರಗಳನ್ನು ಕೇಳಲು ಯಮ ಅವಕಾಶ ನೀಡ್ತಾನೆ. ಹೌದು. ಮೊದಲಿಗೆ ಅವಳು ತನ್ನ ಮಾವನಿಗೆ ಕಳೆದು ಹೋದ ಕಣ್ಣಿನ ದೃಷ್ಟಿಯನ್ನು ಕೇಳ್ತಾಳೆ. ಯಮ ಅದನ್ನು ನೀಡ್ತಾನೆ. ಆದರೂ ಅವಳು ಹಿಂದಿರುಗುವುದಿಲ್ಲ. ಮತ್ತೆ ಹಿಂಬಾಲಿಸ್ತಾಯೆ. ಮತ್ತೆ ಉನ್ನತ ಮಟ್ಟದ ಚರ್ಚೆ. ಯಮ ಎರಡನೇ ವರವಾಗಿ ಅವಳ ಮಾವನ ಕಳೆದು ಹೋದ ರಾಜ್ಯವನ್ನು ಹಿಂತಿರುಗಿಸ್ತಾನೆ. ಮೂರನೇ ವರವಾಗಿ ಅವಳು ತನ್ನ ತಂದೆ ಅಶ್ವಪತಿಗೆ 100 ಮಕ್ಕಳಾಗಲಿ ಅಂತ ಕೇಳ್ತಾಳೆ. ಅದನ್ನು ಯಮ ಕರುಣಿಸ್ತಾನೆ. ಈ 3 ವರಗಳನ್ನ ಗಮನಿಸಿದರೆ ಅವಳು ಎಷ್ಟೊಂದು ನಿಸ್ವಾರ್ಥಿ ಅನ್ನೋದು ಮೇಲ್ನೋಟಕ್ಕೆ ಕಾಣುತ್ತೆ. ಆದರೆ ನಿಜವಾದ ತಾರ್ಕಿಕ ಆಟ ಇರೋದು ಕೊನೆಯ ವರದಲ್ಲಿ. ಕರೆಕ್ಟ್. ಕೊನೆಯದಾಗಿ ಸಾವಿತ್ರಿ ಕೇಳ್ತಾಳೆ, ಓ ಧರ್ಮರಾಜ, ಸತ್ಯವಾನನಿಂದಲೇ ನನಗೆ 100 ಮಕ್ಕಳು ಜನಿಸುವ ವರವನ್ನು ನೀಡು ಅಂತ. ಧರ್ಮರಾಜನಾದ ಯಮನು ಆ ಕ್ಷಣದಲ್ಲಿ ಅವಳ ವಾಕ್ಚಾತುರ್ಯ ಮತ್ತು ಜ್ಞಾನಕ್ಕೆಷ್ಟು ಮುಗ್ಧನಾಗಿದ್ದ ಅಂದ್ರೆ ಪರಿಣಾಮವನ್ನು ಲೆಕ್ಕಿಸದೆ ತಥಾಸ್ತು ಅಂದುಬಿಡ್ತಾನೆ. ಇದೇ ನೋಡಿ ನಿಜವಾದ ಮೈಂಡ್ ಗೇಮ್. ಆ ಒಂದು ತಥಾಸ್ತು ಅನ್ನೋ ಪದ ಯಮನನ್ನೇ ಕಟ್ಟಿಹಾಕುತ್ತೆ. ಮಹಾಭಾರತದ ವನಪರ್ವದ 298ನೇ ಅಧ್ಯಾಯದ ಈ ಶ್ಲೋಕ ಅದನ್ನು ಅದ್ಭುತವಾಗಿ ಸೆರೆಹಿಡಿದಿದೆ. ಹೌದು. ಏವಮಸ್ತು ಇತಿ ಧರ್ಮಾತ್ಮ ಧರ್ಮರಾಜೋ ಯುಧಿಷ್ಠಿರ ಸತ್ಯವಾನಸ್ಯ ಜೀವಿತಂ ದದೌ ಧರ್ಮಾನುವರ್ತಿನಿ. ಅಂದ್ರೆ ಯಮನು ಏವಮಸ್ತು ಅಂದ್ರೆ ಹಾಗೇ ಆಗಲಿ ಎಂದ ತಕ್ಷಣವೇ ಆತನಿಗೆ ತಾನು ಸಿಲುಕಿದ ತಾರ್ಕಿಕ ಬಲೆಯ ಅರಿವಾಗುತ್ತೆ. ಖಂಡಿತ. ಸತ್ತ ಮನುಷ್ಯನಿಂದ ಮಕ್ಕಳು ಹುಟ್ಟಲು ಸಾಧ್ಯವಿಲ್ಲ. ಆತನು ಧರ್ಮರಾಜ ಕೊಟ್ಟ ಮಾತನ್ನು ಮೀರಿದ್ರೆ ಅವನ ಅಸ್ತಿತ್ವಕ್ಕೆ ಅರ್ಥವಿರುವುದಿಲ್ಲ. ತನ್ನದೇ ಮಾತನ್ನು ಉಳಿಸಿಕೊಳ್ಳಲು ಯಮನು ಸತ್ಯವಾನನ ಪ್ರಾಣವನ್ನು ಹಿಂದಿರುಗಿಸಲೇಬೇಕಾಗುತ್ತೆ. ಇದನ್ನು ನೋಡಿದ್ರೆ ಒಂದು ರೀತಿಯಲ್ಲಿ ಪ್ರಾಚೀನ ಕಾಲದ ಸಂವಿಧಾನಾತ್ಮಕ ಕಾನೂನಿನ ಲೂಪ್ ಹೋಲ್ ಹುಡುಕಿ ಜಡ್ಜನ್ನೇ ಲಾಕ್ ಮಾಡಿದ ಹಾಗೆ ಅನಿಸುತ್ತೆ. ನಿಖರವಾದ ಹೋಲಿಕೆ ಇದು. ಪ್ರಾಚೀನ ಭಾರತೀಯ ನ್ಯಾಯ ದರ್ಶನದಲ್ಲಿ ಈ ತಂತ್ರವನ್ನ ವಿತಂಡ ಅಥವಾ ವಿತಂಡವಾದ ಅಂತ ಕರೆಯಲಾಗುತ್ತೆ. ಓಹೋ, ವಿತಂಡವಾದ. ಹೌದು. ಇದರ ವಿಶೇಷತೆ ಏನೆಂದ್ರೆ ಎದುರಾಳಿಯನ್ನು ಸುಳ್ಳು ಹೇಳಿ ಸೋಲಿಸುವುದಲ್ಲ, ಬದಲಾಗಿ ಎದುರಾಳಿಯದೇ ನಿಯಮಗಳನ್ನು, ಅವರದೇ ಸತ್ಯಗಳನ್ನು ಬಳಸಿ ಅವರು ತಪ್ಪಿಸಿಕೊಳ್ಳಲಾಗದಂತಹ ತಾರ್ಕಿಕ ಬಲೆಯಲ್ಲಿ ಅವರನ್ನು ಸಿಲುಕಿಸುವುದು. ಇದು ಭಾರಿ ಇಂಟ್ರೆಸ್ಟಿಂಗ್. ಇದೊಂದು ರೀತಿಯಲ್ಲಿ ನಮ್ಮ ಸಾಫ್ಟ್ವೇರ್ ಕೋಡಿಂಗ್ನಲ್ಲಿ ಬರುವ ಎರರ್ ಇದ್ದ ಹಾಗೆ. ಯಮ ತನ್ನದೇ ಆದ ಧರ್ಮದ ಕೋಡನ್ನು ಬರೆದಿದ್ದಾನೆ. ಆದರೆ ಸಾವಿತ್ರಿ ಆ ಕೋಡ್ನಲ್ಲಿ ಒಂದು ಲೂಪ್ ಹೋಲ್ ಸೃಷ್ಟಿಸಿ ಯಮ ತನ್ನದೇ ನಿಯಮದ ಪ್ರಕಾರ ಪ್ರಾಣ ಹಿಂದಿರುಗಿಸುವಂತೆ ಮಾಡ್ತಾಳೆ. ಇದು ಭಾವುಕತೆಯ ಕಣ್ಣೀರಲ್ಲ, ಇದು ಅತ್ಯಂತ ಶ್ರೇಷ್ಠ ಮಟ್ಟದ ಬೌದ್ಧಿಕ ಚದುರಂಗದಾಟ. ಹೀಗಾಗಿಯೇ ಸಾವಿತ್ರಿಯ ಕಥೆ ಇಷ್ಟೊಂದು ರೋಚಕವಾಗಿರೋದು. ಸಾವಿತ್ರಿ ಕೇವಲ ಪತಿವ್ರತೆಯಲ್ಲ, ಅವಳೊಬ್ಳು ವೀರಾಂಗನೆ.
ನಮ್ಮ ಪರಂಪರೆಯಲ್ಲಿ ಸ್ತ್ರೀ ಶಕ್ತಿ ಎಂದ್ರೆ ಕೇವಲ ದೈಹಿಕ ಬಲವಷ್ಟೇ ಅಲ್ಲ, ಅಥವಾ ಎಲ್ಲವನ್ನೂ ಸಹಿಸಿಕೊಳ್ಳುವ ಮೌನವೂ ಅಲ್ಲ. ನಿಜ. ಅದು ಅಚಲವಾದ ಧಾರ್ಮಿಕ ಬುದ್ಧಿಮತ್ತೆ. ತನ್ನ ಬುದ್ಧಿಯಿಂದ ಬ್ರಹ್ಮಾಂಡದ ನಿಯಮವನ್ನೇ ಬದಲಾಯಿಸುವ ಶಕ್ತಿ ಅದು. ವನಪರ್ವದ 297ನೇ ಅಧ್ಯಾಯದಲ್ಲಿ ಬರುವ ಈ ಶ್ಲೋಕ ಸ್ತ್ರೀ ಶಕ್ತಿಯ ನಿಜವಾದ ವ್ಯಾಖ್ಯಾನವನ್ನು ನೀಡುತ್ತೆ ನೋಡಿ. ಪತಿಭಕ್ತಿ ಪ್ರಭಾವೇನ ಪವಿತ್ರೀಕೃತ್ಯ ಮಾನಸಂ ಸತ್ವೇನ ತಪಸ ಚೈವ ಲೋಕಾನ್ ವಿಜಯತೆ ಸ್ತ್ರೀಯಃ. ಎಂಥ ಅದ್ಭುತ ಸಾಲುಗಳು! ಹೌದು, ಅಂದ್ರೆ ತನ್ನ ಶುದ್ಧವಾದ ಪ್ರೀತಿ ಮತ್ತು ಭಕ್ತಿಯಿಂದ ಮನಸ್ಸನ್ನು ಪವಿತ್ರಗೊಳಿಸಿಕೊಂಡು ಸತ್ಯ ಮತ್ತು ತಪಸ್ಸಿನ ಬಲದಿಂದ ಮಹಿಳೆಯರು ಇಡೀ ಪ್ರಪಂಚವನ್ನೇ ಗೆಲ್ಲುತ್ತಾರೆ. ಕರೆಕ್ಟ್. ಸಾವಿತ್ರಿ ಸಾವಿನೆದುರು ಮಂಡಿಯೂರಿ ಭಿಕ್ಷೆ ಬೇಡಲಿಲ್ಲ. ಅವಳು ಧರ್ಮದ ಚೌಕಟ್ಟಿನಲ್ಲೇ ನಿಂತು ತರ್ಕದ ಮೂಲಕ ಸಾವನ್ನು ಪ್ರಶ್ನಿಸಿ ಗೆದ್ದಳು. ಇದೇ ನಿಜವಾದ ಸ್ತ್ರೀ ಶಕ್ತಿ. ಈ ಕಥೆಗೆ ಸಂಬಂಧಿಸಿದಂತೆ ಇನ್ನೊಂದು ಆಸಕ್ತಿದಾಯಕ ಅಂಶವಿದೆ. ವಟಸಾವಿತ್ರಿ ವ್ರತದಲ್ಲಿ ಮಹಿಳೆಯರು ಆಲದ ಮರವನ್ನು ಪೂಜಿಸ್ತಾರೆ. ಸಾವಿತ್ರಿಯು ಸತ್ಯವಾನನ ಪ್ರಾಣವನ್ನು ರಕ್ಷಿಸಲು ಈ ಮರದ ಕೆಳಗೆ ಕುಳಿತಿದ್ದಳು. ಹೌದು. ಇಷ್ಟೊಂದು ಮರಗಳಿರುವಾಗ ಈ ಕಥೆಗೂ ಆಲದ ಮರಕ್ಕೂ ಇರುವ ನಿರ್ದಿಷ್ಟ ಸಂಬಂಧವೇನು? ಇದು ಕೇವಲ ಕಾಕತಾಳೀಯವೇ? ಖಂಡಿತ ಇಲ್ಲ. ವೈದಿಕ ಚಿಂತನೆಯಲ್ಲಿ ಯಾವುದೇ ಪ್ರತೀಕಗಳು ಕಾಕತಾಳೀಯವಲ್ಲ. ಆಲದ ಮರ ಅಥವಾ ವಟವೃಕ್ಷವು ಪ್ರಾಚೀನ ಕಾಲದಿಂದಲೂ ತ್ರಿಮೂರ್ತಿಗಳ ಸಂಕೇತವಾಗಿದೆ. ಓಹೋ, ತ್ರಿಮೂರ್ತಿಗಳು! ಹೌದು. ಆ ಮರದ ಬೇರುಗಳಲ್ಲಿ ಬ್ರಹ್ಮ, ಕಾಂಡದಲ್ಲಿ ವಿಷ್ಣು ಮತ್ತು ಕೊಂಬೆಗಳಲ್ಲಿ ಶಿವ ನೆಲೆಸಿದ್ದಾರೆ ಎಂಬ ನಂಬಿಕೆ ಇದೆ. ಇದಕ್ಕಿಂತ ಮುಖ್ಯವಾಗಿ ಆಲದ ಮರ ಎಂದಿಗೂ ಸಾಯದ ನಿರಂತರ ಜೀವಂತಿಕೆಯ ಸಂಕೇತ. ಹೌದು, ಅದರ ಬಿಳ್ಳುಲುಗಳು ಬರ್ತವಲ್ವಾ? ಕರೆಕ್ಟ್. ಅದರ ಬಿಳಲುಗಳು ಮೇಲಿನಿಂದ ಮತ್ತೆ ಭೂಮಿಯನ್ನು ಸೇರಿ ಹೊಸ ಬೇರುಗಳಾಗಿ ಮರವನ್ನು ಇನ್ನಷ್ಟು ವಿಸ್ತರಿಸುತ್ತವೆ. ಸಾವಿತ್ರಿ ಇಂಥ ಮರಣವಿಲ್ಲದ ನಿರಂತರತೆಯ ಸಂಕೇತವಾದ ಮರದ ಕೆಳಗೆ ಕುಳಿತು ಸಾವನ್ನು ಎದುರಿಸಿದ್ದು ಒಂದು ಅದ್ಭುತವಾದ ತಾತ್ವಿಕ ನಿಲುವು. ಖಂಡಿತ. ಆದ್ದರಿಂದಲೇ ಮಹಿಳೆಯರು ವಟಸಾವಿತ್ರಿ ವ್ರತದಲ್ಲಿ ಮರವನ್ನು ಸುತ್ತುವುದು ಸಾವಿನ ಸುತ್ತ ಧರ್ಮದ ದಾರವನ್ನು ಕಟ್ಟುವ ಮತ್ತು ಸಾವಿತ್ರಿಯ ಆ ಜಯವನ್ನು ಸ್ಮರಿಸುವ ಸಾಂಕೇತಿಕ ಆಚರಣೆಯಾಗಿದೆ. ಈ ಸಂಪೂರ್ಣ ಘಟನಾವಳಿಯನ್ನು ನಾವು ಆಧುನಿಕ ಮನೋವಿಜ್ಞಾನದ ಅಂದ್ರೆ ಮಾಡರ್ನ್ ಸೈಕಾಲಜಿ ದೃಷ್ಟಿಕೋನದಿಂದ ನೋಡಿದಾಗ ನಮಗೆ ಮತ್ತೊಂದು ಅದ್ಭುತವಾದ ಪಾಠ ಸಿಗುತ್ತೆ. ವಿಜ್ಞಾನದ ಪ್ರಕಾರ ಅತಿ ಹೆಚ್ಚು ಒತ್ತಡವಿದ್ದಾಗ ಅಥವಾ ಭಯಂಕರವಾದ ಅಪಾಯ ಎದುರಾದಾಗ ಮನುಷ್ಯನ ಮೆದುಳು ಸಹಜವಾಗಿ ಫೈಟ್, ಫ್ಲೈಟ್ ಆರ್ ಫ್ರೀಸ್ ಅಂದ್ರೆ ಹೋರಾಡು, ಓಡಿಹೋಗು ಅಥವಾ ಸ್ತಬ್ಧವಾಗು ಎಂಬ ಸ್ಥಿತಿಗೆ ತಲುಪುತ್ತೆ. ಹೌದು, ಅದು ನ್ಯಾಚುರಲ್ ರೆಸ್ಪಾನ್ಸ್. ಆದ್ರೆ ಸಾವಿತ್ರಿಯ ಪ್ರತಿಕ್ರಿಯೆ ಇದಾವುದೂ ಆಗಿರ್ಲಿಲ್ವಲ್ಲ. ನಿಂತಿದ್ದಾಗ ಯಾವುದೇ ಮನುಷ್ಯನ ಮೆದುಳು ಕೆಲಸ ಮಾಡೋದನ್ನು ನಿಲ್ಲಿಸುತ್ತೆ. ಆದರೆ ಸೈಕಾಲಜಿಯಲ್ಲಿ ನಾವು ವ್ಯಾಲ್ಯೂಸ್ ಬೇಸ್ಡ್ ಎಂಗೇಜ್ಮೆಂಟ್ ಅಂದ್ರೆ ಮೌಲ್ಯಾಧಾರಿತ ಎದುರಿಸುವಿಕೆ ಅಂತ ಕರೆಯುವೊಂದು ಉನ್ನತ ಹಂತವಿದೆ. ಓಕೆ. ವಿಪರೀತ ಭಯದ ನಡುವೆಯೂ ತನ್ನ ಪ್ರಾಣಕ್ಕೆ ಸಮಾನವಾದ ವ್ಯಕ್ತಿಯ ಸಾವು ಕಣ್ಣೆದುರೇ ಆಗ್ತಿದ್ರೂ ಸಾವಿತ್ರಿ ತನ್ನ ಮೂಲ ಮೌಲ್ಯಗಳ ಮೇಲೆ, ತನ್ನ ತರ್ಕದ ಮೇಲೆ ತನ್ನ ಫೋಕಸ್ ಅನ್ನು ಕಳೆದುಕೊಳ್ಳಿಲ್ಲ. ಅವಳು ತನ್ನ ಭಾವನೆಗಳ ದಾಸಿಯಾಗಲಿಲ್ಲ. ನಿಜ. ಬದಲಾಗಿ ತನ್ನ ಜ್ಞಾನದ ಒಡತಿಯಾಗಿ ನಿಂತಳು. ಇದು ಅಸಾಧಾರಣವಾದ ಮಾನಸಿಕ ನಿಯಂತ್ರಣ. ಹಾಗಾದ್ರೆ ಈ ಸಂಪೂರ್ಣ ಆಳವಾದ ವಿಶ್ಲೇಷಣೆಯಿಂದ ನಾವು ಪಡ್ಕೊಳ್ಬೋದಾದ ಅತಿ ದೊಡ್ಡ ಪಾಠವೇನು? ಸಾವಿತ್ರಿಯ ಕಥೆ ಕೇವಲ ಒಂದು ಹಬ್ಬವಲ್ಲ ಅಥವಾ ಪುರಾಣದ ಪವಾಡವಲ್ಲ. ಇದು ಪರಿಪೂರ್ಣವಾಗಿ ತರಬೇತಿಗೊಂಡ ಒಂದು ಮನಸ್ಸು ತನ್ನ ಗುರಿಯನ್ನು ಹೇಗೆ ಸಾಧಿಸುತ್ತದೆ ಎಂಬುದರ ಸಾಧನೆಯ ಕಥೆ. ಖಂಡಿತ. ಇದು ಭಯವನ್ನು ಬದಿಗೊತ್ತಿ ಧರ್ಮ ಮತ್ತು ಜ್ಞಾನವನ್ನು ಅಸ್ತ್ರವಾಗಿ ಬಳಸಿದರೆ ಏನನ್ನು ಬೇಕಾದರೂ ಎದುರಿಸಬಹುದು ಎಂಬುದರ ಜ್ವಲಂತ ನಿದರ್ಶನ. ಇದು ತಪಸ್ಸಿನ, ಅಚಲವಾದ ಮೌಲ್ಯಗಳ ಮತ್ತು ತಾರ್ಕಿಕ ಬುದ್ಧಿಮತ್ತೆಯ ಅಂತಿಮ ವಿಜಯ. ಮನುಷ್ಯನ ಮನಸ್ಸು ಸಂಕಲ್ಪಬದ್ಧವಾದರ ಸಾಕ್ಷಾತ್ ಪ್ರಕೃತಿಯ ನಿಯಮಗಳು ಅದಕ್ಕೆ ಸ್ಪಂದಿಸಬೇಕಾಗ್ತದೆ ಎನ್ನುವುದೇ ಈ ಕಥೆಯ ತಿರುಳು ಅಲ್ವಾ? ಅದ್ಭುತವಾದ ಮಾತು. ಈಗ ಈ ವಿಶ್ಲೇಷಣೆಯನ್ನು ಮುಗಿಸುವ ಮುನ್ನ ನಾವೆಲ್ಲರೂ ನಮ್ಮೊಳಗೆ ಕೇಳ್ಕೊಳ್ಬೇಕಾದ ಒಂದು ಪ್ರಶ್ನೆ ಇದೆ. ಇಂದಿನ ಒತ್ತಡದ ಪರಿಸ್ಥಿತಿಯಲ್ಲಿ ಸಣ್ಣ ಸಣ್ಣ ಸಮಸ್ಯೆಗಳಿಗೂ ನಮ್ಮ ಮೆದುಳು ಸಹಜವಾಗಿಯೇ ಓಡಿಹೋಗು ಅಥವಾ ಹೋರಾಡು ಸ್ಥಿತಿಗೆ ಜಾರ್ತೆ. ಹೌದು. ಹಾಗಾದ್ರೆ ನಮ್ಮ ಜೀವನದ ಅತ್ಯಂತ ದೊಡ್ಡ ಭಯಗಳನ್ನು, ಬಿಕ್ಕಟ್ಟುಗಳನ್ನು ಎದುರಿಸುವಾಗ ಸಾವಿತ್ರಿಯಂತೆ ಸಂಪೂರ್ಣ ಮೌಲ್ಯಾಧಾರಿತ ಸ್ಥಿತಿಯನ್ನು ತಲುಪಲು ಇಂದು ನಾವು ಎಂತಹ ಮಾನಸಿಕ ತಪಸ್ಸು ಅಥವಾ ಕಾಗ್ನಿಟಿವ್ ಟ್ರೈನಿಂಗ್ ಅನ್ನು ಅಳವಡಿಸಿಕೊಳ್ಬೇಕು? ಆರಂಭದಲ್ಲಿ ನಾವು ಹೇಳಿದ ಹಾಗೆ ನಮ್ಮ ಆಯಸ್ಸನ್ನು ಅಳೆಯುವ ಎಕ್ಸ್ರೇ ಯಂತ್ರ ನಮ್ಮಲ್ಲಿಲ್ಲ. ಆದರೆ ಎಂಥದ್ದೇ ಸಂಕಷ್ಟ ಎದುರಾದರೂ ನಮ್ಮ ತರ್ಕ ಮತ್ತು ಮೌಲ್ಯಗಳನ್ನು ಕಳೆದುಕೊಳ್ಳದಷ್ಟು ಸ್ಪಷ್ಟವಾದ ಮನಸ್ಸನ್ನು ನಾವು ರೂಪಿಸಿಕೊಳ್ಳಬಹುದೇ? ಇದೇ ನಮ್ಮೆಲ್ಲರ ಮುಂದಿರುವ ಅತೀ ದೊಡ್ಡ ಸವಾಲು.
ಮುಂದಿನ ಆಳವಾದ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಪ್ರಾಜೆಕ್ಟ್ ಸನಾತನ ನಿಮ್ಮ ಆಧ್ಯಾತ್ಮಿಕ ಅಗತ್ಯಗಳು, ಜ್ಞಾನ ಮತ್ತು ಪವಿತ್ರ ಸಾಧನಗಳಿಗೆ ಒಂದೇ ನಂಬಿಕೆಯ ತಾಣ. ಪ್ರಾಜೆಕ್ಟ್ ಸನಾತನದಲ್ಲಿ ನಾವು ಪ್ರಾಚೀನ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ಊಹೆಗಳಿಗೆಲ್ಲದೆ ಸಂಪ್ರದಾಯದಲ್ಲಿ ಆಧಾರಿತ ಯಥಾರ್ಥ ಆಧ್ಯಾತ್ಮಿಕ ಪರಿಹಾರಗಳನ್ನು ನಿಮ್ಮ ಮುಂದೆ ತರುತ್ತೇವೆ. ಪಾರಂಪರಿಕ ಶಾಸ್ತ್ರಗಳ ಮಾರ್ಗದರ್ಶನದಂತೆ ಜಾಗೃತಿಯಿಂದ ಆಯ್ಕೆ ಮಾಡಿ ಪರಿಶೀಲಿಸಿದ ಮೂಲ ನೆಪಾಳಿ ರುದ್ರಾಕ್ಷಗಳನ್ನು ನಾವು ಒದಗಿಸುತ್ತೇವೆ. ಆರೋಗ್ಯ, ಸ್ಥಿರತೆ, ಏಕಾಗ್ರತೆ, ರಕ್ಷಣೆ ಮತ್ತು ವಿಕಾಸದಂತಹ ನಿರ್ದಿಷ್ಟ ಜೀವನ ಉದ್ದೇಶಗಳಿಗೆ ರುದ್ರಾಕ್ಷ ಸಂಯೋಜನೆಗಳನ್ನು ವಿನ್ಯಾಸಗೊಳಿಸಲಾಗುತ್ತದೆ. ನಿಮ್ಮ ರಾಶಿ, ನಕ್ಷತ್ರ ಮತ್ತು ಇಷ್ಟ ದೇವತೆಯ ಆಧಾರದಲ್ಲಿ ವೇದಿಕ ಕ್ರಮಕ್ಕೆ ಅನುಗುಣವಾಗಿ ರುದ್ರಾಕ್ಷ ಆಯ್ಕೆಗೆ ನಾವು ಮಾರ್ಗದರ್ಶನ ನೀಡುತ್ತೇವೆ. ರುದ್ರಾಕ್ಷ ಮಾತ್ರವಲ್ಲದೆ ನಿತ್ಯ ಪೂಜೆ ಮತ್ತು ಆಧ್ಯಾತ್ಮಿಕ ಸಮತೋಲನಕ್ಕಾಗಿ ಸ್ಫಟಿಕ ಮತ್ತು ಮರಕತ ಶಿವಲಿಂಗಗಳನ್ನು ಸಹ ನಾವು ಒದಗಿಸುತ್ತೇವೆ. ನಮ್ಮ ಈ ಸೇವೆ ವ್ಯಾಪಾರ ಮಾತ್ರವಲ್ಲ, ಇದು ಭಕ್ತಿ, ನಿಷ್ಠೆ ಮತ್ತು ಜವಾಬ್ದಾರಿಯೊಂದಿಗೆ ನೀಡುವ ಜಾಗೃತ ಮಾರ್ಗದರ್ಶನ. ಇಂದೇ ನಮ್ಮ ಪ್ರಾಜೆಕ್ಟ್ ಸನಾತನ ವೆಬ್ಸೈಟ್ಗೆ ಭೇಟಿ ನೀಡಿ. ನಿಮ್ಮ ಆಧ್ಯಾತ್ಮಿಕ ಪ್ರಯಾಣಕ್ಕೆ ನಾವು ಜೊತೆಗಿರುತ್ತೇವೆ.